ಎಲ್ರಿಗೂ ನಮಸ್ಕಾರ. ತುಂಬ ದಿನಗಳ ನಂತರ ನಾನು ಮತ್ತೆ ಪುಸ್ತಕಗಳನ್ನ ಓದೋಕ್ಕೆ ಪ್ರಾರಂಭಿಸಿದ್ದೀನಿ. ಇತ್ತೀಚಿನ ದಿನಗಳಲ್ಲಿ ನನ್ನ ಕೈ ಸೇರಿದ್ದು ಅರ್ಜುನ್ ರವರ ಅವಳು ಕಾದಂಬರಿ. ಈ ಕಾದಂಬರಿಯ ಪ್ರಾರಂಭದಲ್ಲೇ ಬರಹಗಾರರು ಅವಳನ್ನು ಅವಳಾಗೇ ಯಾಕೆ ಸಂಬೋಧಿಸಿದ್ದಾರೆ ಎಂದು ಸ್ಪಷ್ಟೀಕರಿಸಿದ್ರೂ, ಕಾದಂಬರಿಯ ಕೊನೆಯಲ್ಲಿ ಅತಿ ಹೆಚ್ಚು ಅವಳು ಅವಳಾಗಿದ್ದೇ ಒಳ್ಳೆಯದು ಅನಿಸುತ್ತೆ. ಅಂದರೆ ಯಾವ ಹೆಸರನ್ನು ಇಡದೇ ಇದ್ದದ್ದು. ಲೇಖಕರ ಮೊದಲ ನುಡಿಯೇ ವಿಭಿನ್ನವಾಗಿತ್ತು. ಕಥೆಯಲ್ಲಿ ನಾಯಕನ ಜೀವನ, ಪ್ರೀತಿ ಎಲ್ಲವೂ ಒಂದು ರೀತಿ ಸರಿಯಾಗಿ ಅಳಿಯ ಮೇಲಿನ ರೈಲು ಥರ ಕೆಲವೊಂದು ತಿರುವುಗಳಿಂದ ಜೀವನ ಸಾಗ್ತಾ ಇರುತ್ತೆ. ಆದರೆ ಪುಟ ಸಂಖ್ಯೆ 66ರಿಂದ ರೈಲಿನಂಥ ಜೀವನ ರೋಲರ್ ಕೋಸ್ಟರ್ ಥರ ಸಾಕಷ್ಟು ಏರಿಳಿತಗಳುಂಟಾಗುತ್ತೆ. ನನಗಂತೂ ಆಶ್ಚರ್ಯ ಆಯಿತು. ಇದು ನಿಜ ಘಟನೆ ಆಗಿದ್ದರೆ ಒಬ್ಬ ಮನುಷ್ಯನ ಜೀವನದಲ್ಲಿ ಇಷ್ಟೊಂದು ತಿರುವುಗಳಾಗತ್ತಾ ಅನ್ನಿಸ್ತು. ಯಾರು ಸ್ವಾಭಿಮಾನಿ ಮತ್ತು ಬಡತನವನ್ನು ಎದುರಿಸಿರ್ತಾರೋ, ಸೂಕ್ಷ್ಮ ಮನಸ್ಸಿನವರಾಗಿರ್ತಾರೋ ಅವ್ರಿಗಂತೂ ಒಂದು ಸಂದರ್ಭದಲ್ಲಿ ಕಣ್ಣೀರಿಂದ ಕಣ್ಗಳು ತುಂಬಿಕೊಳ್ಳೋದಂತೂ ಖಂಡಿತ. ತುಂಬ ಭಾವನಾತ್ಮಕವಾದ ಕಾದಂಬರಿ. ಓದುಗರನ್ನು ತುಂಬ ಹಿಡಿದಿಟ್ಕೊಳ್ಳುತ್ತೆ. ಸಾಕಷ್ಟು ಭಾವನೆಗಳ ಏರಿಳಿತವನ್ನು ಇಲ್ಲಿ ನಾವು ಕಾಣ್ಬೋದು. ತುಂಬ ಕುತೂಹಲ ಹುಟ್ಟಿಸುವಂಥ ಕಾದಂಬರಿ. ನಾನಂತೂ 4 ದಿನದಲ್ಲೇ ರಾತ್ರಿ ಎಲ್ಲ ಓದಿದ್ದೆ. ನನಗೆ ತುಂಬ ಕಾಡ್ತಿದ್ದು ಇದು ನಿಜವಾಗ್ಲೂ ರಿಯಲ್ ಸ್ಟೋರಿನ ಮತ್ತು ಎಲ್ಲಾದರೂ ಮಿಸ್ಟೇಕ್ ಸಿಗುತ್ತಾ ಅಂತ. ನನ್ನ ಆಸೆ ಅಂತೂ ಈಡೇರಿತು. ಒಂದು ತಪ್ಪು ಸಿಕ್ತು. ಅದು ಒಂದು ಕಡೆ ವಾರ ತಪ್ಪಾಗಿದೆ. ನೀವು ಪುಸ್ತಕ ಓದಿದರೆ ನಿಮ್ಮ ಗಮನಕ್ಕೆ ಬಂದಿದ್ದರೆ ಯಾವ ಪುಟದಲ್ಲಿ ಅಂತ ಕಮೆಂಟ್ ಮಾಡಿ. ಮತ್ತು ನನಗೆ ಒಂದು ಹೊಸ ಪದ ಪರಿಚಯವಾಯಿತು, ವಾಂಚೆ. ನಿಮಗಿದ್ರ ಅರ್ಥ ಗೊತ್ತಾ? ಕಮೆಂಟ್ನಲ್ಲಿ ತಿಳಿಸಿ. ಮತ್ತು ಇಲ್ಲಿವರೆಗೂ ನನ್ನ ಮಾತುಗಳನ್ನು ಆಲಿಸಿದ್ದಕ್ಕೆ ಧನ್ಯವಾದಗಳು.